ರಾಶಿ ಫಲಗಳು ಅಂದರೆ ಶನಿಯ ಸ್ಥಾನ ಬದಲಾವಣೆಯಿಂದ ಆಗುವ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಮುಂದಿನ ರಾಶಿಯ ಬಗ್ಗೆ ಗಮನ ಹರಿಸೋಣ. ಕಶ್ಯಪ್ರೆ, ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಎಲ್ಲದಕ್ಕಿಂತ. ಒಂದು ಮೀನರಾಶಿ, ಇನ್ನೊಂದು ವೃಶ್ಚಿಕ ರಾಶಿ. ಯಾಕೆ ಅಂತಂದರೆ ಕೇಂದ್ರದ ಶನಿ ಮತ್ತು ಕೇಂದ್ರದ ಗುರು ಎರಡೂ ಬದಲಾಗಿ ಹೋಗ್ತಾರೆ ಈಗ. ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಈ ದೇಶವನ್ನು ಆಳ್ತಾ ಇರುವ ಮಹಾನ್ ಭಾವನಿಂದ ಹಿಡಿದು ನಮ್ಮ ರಾಜ್ಯವನ್ನು ಆಳ್ತಾ ಇರೋರು ಎಲ್ಲರದೂ ವೃಶ್ಚಿಕ ರಾಶಿಯೇ. ಸೊ ರಾಜಕೀಯವಾಗಿ ಭಾಳಷ್ಟು ಪಲ್ಲಟಗಳು, ಭಾಳಷ್ಟು ಚಾಲೆಂಜಸ್ಸು ಎದುರುಗೊಳ್ಳುತ್ತೆ. ಇವತ್ತಿಂದಲೇ ಶುರು ಆಗ್ತದೆ. ಯಾಕಂದರೆ ಪಂಚಮ ಶನಿ, ಆಗಲೇ ನಾನು ಹೇಳ್ತಾ ಇದ್ದೆ, ಪಂಚಮ ಶನಿಯ ದೋಷ ವೃಶ್ಚಿಕ ರಾಶಿಯವರಿಗೆ. ಪಂಚಮ ಸ್ಥಾನವು ಗುರುವಿನ ಮನೆ ಆದ್ದರಿಂದ ಅಷ್ಟೊಂದು ದೋಷ ಆಗೋದಿಲ್ಲ. ಆದರೂ ಪಂಚಮದ ಫಲವು ಬೇರೆ ಹೇಳಿದ್ದಾರೆ, ಮೀನರಾಶಿಯ ಫಲವು ಬೇರೆ ಹೇಳಿದ್ದಾರೆ. ಅದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಮತ್ತು ಚತುರ್ಥದಲ್ಲಿ ರಾಹು, ಅದು ಸ್ವಲ್ಪ ಒಂದು ಅರ್ಧ ದೋಷವೂ ಹೌದು, ಅರ್ಧ ಒಳ್ಳೆಯದು ಹೌದು. ಅವರವರ ರಾಹುವಿನ ಸ್ಥಿತಿಯನ್ನು ನೋಡಿ ಹೇಳಬೇಕು ಅದನ್ನು. ಸೊ ಈ ಬದಲಾವಣೆಯಿಂದ ಒಬ್ಬರಿಗೆ ಪಂಚಮ ಹೋದರೆ ಇನ್ನೊಬ್ಬರಿಗೆ ಶುರು ಆಗ್ತದೆ ಅಂತಂತ ಇದರಿಂದ ತಿಳ್ಕೊಳ್ಬಹುದು. ಮತ್ತು ಯಾರು ಮಿತ್ರರಾಗ್ತಾರೆ, ಯಾರು ಶತ್ರುಗಳೋ ಇದ್ರ ಬಗ್ಗೆ ಗೊಂದಲ ಆಗ್ತದೆ ವೃಶ್ಚಿಕ ರಾಶಿಯವರಿಗೆ. ಯು ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್ ನಿಮ್ಮ ವ್ಯವಹಾರದಲ್ಲಿರಬಹುದು ಎಲ್ಲ ಕಡೆ. ಶ್ರೀ ಗುರುಕ್ಷೇತ್ರಗಳು, ಗುರುಪೀಠಗಳ ಆಶೀರ್ವಾದವನ್ನು, ದರ್ಶನವನ್ನು ಮಾಡ್ತಕ್ಕಂಥದ್ದು ವಿಶೇಷ ದೇವತಾ ರಕ್ಷೆ. ಧನುರ್ರಾಶಿ, ಚತುರ್ಥದಲ್ಲಿ ಶನಿ ಸಂಚಾರ, ಫಲವು ಅನಿಷ್ಟವೇ. ತೃತೀಯದಲ್ಲಿ ರಾಹುಯೋಗ ಉತ್ತಮ. ಹಾಗಾಗಿ ತೃತೀಯದಲ್ಲಿ ಇರುವ ಶನಿಯು ಕೊಡ್ತಾ ಇದ್ದಂತಹ ಒಂದು ಪ್ರಾಮುಖ್ಯತೆ, ಪ್ರಾಮಿನೆನ್ಸ್ ಏನಿದೆ ಧನುರ್ರಾಶಿಯವರಿಗೆ, ಅದು ಹೋಗಿ ಸ್ವಲ್ಪ ಆಯಾಸಪೂರ್ಣವಾಗಿರ್ತಕ್ಕಂಥದ್ದು ಮತ್ತು ವ್ಯರ್ಥವಾಗಿರ್ತಕ್ಕಂತಹ ಫಲಗಳು ಬರ್ತದೆ ಶನಿಯಿಂದ. ತೃತೀಯಕ್ಕೆ ರಾಹು ಹೋದ ಮೇಲೆ, ಅಂದರೆ ಮುಂದಿನ ತಿಂಗಳು ಮೇನಲ್ಲಿ ಸ್ವಲ್ಪ ಅನುಕೂಲಕರವಾಗಿರೋ ದಿನಗಳು ಬರ್ತದೆ. ಯಾರಿಗೆ? ಧನುರ್ರಾಶಿಯವರಿಗೆ. ಗುರುವೂ ಬದಲಾವಣೆಯಾಗಿ ಸಪ್ತಮದಲ್ಲಿ ಇರುವ ವರ್ಷ ಇದೆ. ಸೊ ಹಾಗಾಗಿ ಪಂಚಮದಲ್ಲಿ ಶನಿ, ಸಪ್ತಮದಲ್ಲಿ ಗುರು, ವ್ಯಾವಹಾರಿಕವಾಗಿ ಮತ್ತು ಕೆಲವು ಶುಭ ಕಾರ್ಯಗಳು ಎಲ್ಲ ನಡ್ಕೊಂಡು ಹೋಗ್ತಕ್ಕಂಥದ್ದು ಮಧ್ಯ ವರ್ಷ ಬರಬೇಕು. ಶ್ರೀ ನಾಗದೇವರು ಮತ್ತು ಮಹಾದೇವನ ದರ್ಶನ, ಅಭಿಷೇಕಾದಿ ಸೇವೆಗಳನ್ನು ವಿಶೇಷವಾಗಿ ಮಾಡೋದು ಧನುರ್ರಾಶಿಯವರು. ಮುಂದೆ ಮಕರ ರಾಶಿ, ಇವರಿಗೆ ಬಹಳ ಒಳ್ಳೆಯದು. ಯಾಕಂದರೆ 7.5 ವರ್ಷ ಕಳೀತು, ಗೆದ್ದರು. ಇನ್ನು ಮತ್ತೆ ಜನ್ಮ ಶನಿ ಬರೋದು ಇನ್ನು 27 ವರ್ಷ ಬೇಕು. ಹಾಗಾಗಿ ಕುಲದೇವರಿಗೆ ಅಭಿಷೇಕವನ್ನು, ಮಾತಾಪಿತೃಗಳಿಗೆ ನಮಸ್ಕಾರವನ್ನು, ಗುರುಗಳ ದರ್ಶನವನ್ನು ಮಾಡೋದು, ನವಧಾನ್ಯವನ್ನು ನಿತ್ಯ ಪೂಜೆಗೆ ದೇವಸ್ಥಾನ, ವಿಷ್ಣು ಕ್ಷೇತ್ರಗಳಿಗೆ ಕೊಡ್ತಕ್ಕಂಥದ್ದು. ಮತ್ತು ಹಲವು ಅವಕಾಶಗಳು, ಹಲವು ಸಾಧ್ಯತೆಗಳು ತೆರೆಕೊಳ್ಳುತ್ತದೆ. ಕೆಲಸದಲ್ಲಿ ಇರೋವರಿಗೆ ಏನಾದರೂ ಬಡ್ತಿ ಉಂಟಾಗೋದು ಅಥವಾ ಸಮಸ್ಯೆಗಳ ಪರಿಹಾರ ಆಗೋದು, ಸ್ವಂತ ಉದ್ಯೋಗಗಳನ್ನು ಮಾಡ್ತೀನಿ ಅಂತನ್ನೋರಿಗೆ ಅವಕಾಶ ಆಗೋದು ಮಕರ ರಾಶಿಯವರಿಗೆ. ಮತ್ತು ದೇವತಾ ಕಾರ್ಯಗಳು, ವಿವಾಹಾದಿ ಮಂಗಲ ಕಾರ್ಯಗಳು, ಇದೆಲ್ಲದಕ್ಕೂ ಕೂಡ ಅವಕಾಶ ಇರುವಂಥ ಶನಿಯ ಬದಲಾವಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.